Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 66 verse 13. I will comfort you in Jerusalem as a mother comforts her child. ಯೆಶಾಯನ ಪ್ರವಾದನೆಯ ಗ್ರಂಥ 66ನೇ ಅಧ್ಯಾಯ 13ನೇ ವಚನ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು, ಯೆರೂಸಲೇಮಿನಲ್ಲೇ ನಿಮಗೆ ದುಃಖ ಶಮನವಾಗುವುದು. ಇವತ್ತು ದೇವರು ನಮಗೆ ಒಂದು ಆಧರಣೆಯ ವಾಕ್ಯವನ್ನು ಕೊಡ್ತಾ ಇದ್ದಾರೆ. ನಿನ್ನೆ ದಿವಸ ದೇವರು ನಮಗೆ ಮಾತನಾಡಿದ್ದಾರೆ, ತಂದೆ ಮಗನನ್ನು ಹೊತ್ತುಕೊಳ್ಳುವ ಹಾಗೆ ನಾನು ನಿಮ್ಮನ್ನು ಹೊತ್ತುಕೊಂಡಿದ್ದೇನು ಎನ್ನುವಂಥ ವಾಕ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದರು. ಇವತ್ತು ದೇವರು ನಮಗೆ ತಿಳಿಸ್ತಾ ಇದ್ದಾರೆ, ಒಬ್ಬ ತಾಯಿಯ ಹಾಗೆ ತಾಯಿ ತನ್ನ ಮಗುವನ್ನು ಯಾವ ರೀತಿಯಲ್ಲಿ ಸಂತೈಸುತ್ತಾಳೋ ಹಾಗೆ ನಾನು ನಿಮ್ಮನ್ನು ಸಂತೈಸುವೆನು ಎಂಬುದಾಗಿ ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯರೇ, ಹೌದು, ದೇವರು ನಮ್ಮ ದುಃಖವನ್ನೆಲ್ಲ ಶಮನಗೊಳಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಬ್ಬ ತಾಯಿ ತನ್ನ ಮಗುವನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ಳುತ್ತಾಳೋ ಹಾಗೆ ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ದೇವರು ಇವತ್ತು ನಮಗೆ ಆಧರಣೆಯ ಮಾತನ್ನು ಕೊಡ್ತಾ ಇದ್ದಾರೆ. ಈ ಲೋಕದ ತಾಯಿ ತನ್ನ ಮಗನಿಗಾಗಿ, ತನ್ನ ಮಗಳಿಗಾಗಿ, ತನ್ನ ಮಗುವಿಗಾಗಿ ಅದು ಅಳುತ್ತಾ ಇರುವುದಾದರೆ ತನ್ನ ಊಟ, ಆರಾಮದ ಜೀವನ ಎಲ್ಲವನ್ನೂ ಮರೆತು ಹೋಗಿ ಆ ಮಗುವನ್ನು ಸಂತೈಸುತ್ತಾಳೆ, ಆ ಮಗುವನ್ನು ಎತ್ತಿಕೊಳ್ಳುತ್ತಾಳೆ. ಆ ಮಗು ಅನಾರೋಗ್ಯದಲ್ಲಿತ್ತಂದರೆ ರಾತ್ರಿ ಎಲ್ಲ ಎಚ್ಚರವಾಗಿದ್ದುಕೊಂಡು ಮಗುವನ್ನು ಎತ್ತುಕೊಂಡೇ ಕೂತುಕೊಳ್ಳುತ್ತಾಳೆ. ಹೀಗೆ ಈ ಲೋಕದ ತಾಯಿಯೇ ತನ್ನ ಮಗುವನ್ನು ಇಷ್ಟಾಗಿ ಸಂತೈಸುತ್ತಾಳೆ, ಇಷ್ಟಾಗಿ ಆಧರಿಸುತ್ತಾಳೆ, ಇಷ್ಟಾಗಿ ಪ್ರೀತಿ ತೋರಿಸ್ತಾಳೆ ಅಂದರೆ ನಮ್ಮ ಪರಲೋಕದ ತಂದೆಯೂ ಕೂಡ, ನಮ್ಮ ತಂದೆಯಾದ ದೇವರು ಕೂಡ ಇಲ್ಲಿ ಆ ತಾಯಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಈ ಲೋಕದ ತಾಯಿ ತನ್ನ ಮಗುವಿಗೆ ಯಾವ ರೀತಿ ಸಂತೈಸುತ್ತಾಳೋ ಹಾಗೆ ನಾನು ನಿಮ್ಮನ್ನು ಸಂತೈಸುವೆನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹೌದು, ಇಲ್ಲಿ ತಾಯಿಯ ಪ್ರೀತಿ ಗೊತ್ತಾಗ್ತಾ ಇದೆ, ನಮ್ಮ ದೇವರ ಆಳವಾದ ಪ್ರೀತಿ ನಮಗೆ ಗೊತ್ತಾಗ್ತಾ ಇದೆ. ಹೌದು, ದೇವರು ನಮ್ಮೆಲ್ಲರನ್ನ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ, ನಮ್ಮೆಲ್ಲರನ್ನ ಬಹು ಪ್ರೀತಿಸುತ್ತಾರೆ. ನಮಗಾಗಿಯೇ ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ, ನಮಗಾಗಿಯೇ ಶಿಲ್ಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿದ್ದಾರೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ಪ್ರಿಯರೇ, ಯೆಶಾಯ 51:12ನೇ ವಾಕ್ಯ ಈ ರೀತಿ ಹೇಳ್ತದೆ, ನಾನೇ ನಿನ್ನನ್ನು ಸಂತೈಸುವವನಾಗಿರುವಲ್ಲಿ ಮರ್ತ್ಯ ಮನುಷ್ಯನಿಗೆ, ಹುಲ್ಲಿನ ಗತಿಗೆ ಬರುವ ನರಜನ್ಮದವನಿಗೆ ಭಯಪಡುವ ನೀನು ಎಂಥವನು ಎಂಬುದಾಗಿ ಅಲ್ಲಿ ದೇವರು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇವರು ನಮಗೆ ಅಭಯವಚನವನ್ನು ಕೊಡ್ತಾ ಇದ್ದಾರೆ. ನಾನೇ ಎಂಬುದಾಗಿ 2 ಸಾರಿ ಅಲ್ಲಿ ಹೇಳ್ತಾ ಇದ್ದಾರೆ, ನಾನೇ ನಿಮಗೆ ಸಂತೈಸುತ್ತೇನೆ ಎಂಬುದಾಗಿ. ಈ ರೀತಿ ದೇವರು ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮನ್ನು ಸಂತೈಸ್ತೇನೆ ಎಂಬುದಾಗಿ ಹೇಳುತ್ತಿರುವಾಗಲೂ ಕೂಡ ಮನುಷ್ಯರನ್ನು ನಂಬುವಂಥವರಾಗಿದ್ದೇವೆ, ಮನುಷ್ಯರ ಮೇಲೆ ಭರವಸೆ ಇಡುವಂಥವರಾಗಿದ್ದೇವೆ. ನರಮನುಷ್ಯನು ಸತ್ತು ಹೋಗುತ್ತಾನೆ ಅಂಥವನು ನಮಗೆ ಪ್ರಮಾಣ ಮಾಡಿರ್ಬೋದು, ಅಭಯವಚನ ಕೊಟ್ಟಿರ್ಬೋದು, ನಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳಿರ್ಬೋದು. ಆದರೆ ಅಂಥ ಮನುಷ್ಯನು ಜೀವಂತವಾಗಿರಲಿಕ್ಕೆ ಸಾಧ್ಯವಿಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುತ್ತವೆ. ಇಂಥ ಮನುಷ್ಯರನ್ನು ನಾವು ನಂಬುವುದು ಬೇಡ, ತಂದೆಯಾದ ದೇವರನ್ನು ನಾವು ನಂಬಬೇಕೆಂಬುದಾಗಿ ಇಲ್ಲಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪ್ರಿಯರೇ, ಕೀರ್ತನೆ 118 8 ಮತ್ತು 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು, ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ. ಹೌದು, ನಾವು ಮನುಷ್ಯರ ಮೇಲೆ ಭರವಸೆ ಇಡುತ್ತೇವೆ, ಪ್ರಭುಗಳು, ಅರಸರು, ಅಧಿಕಾರಿಗಳ ಮೇಲೆ ಭರವಸೆ ಇಡುತ್ತೇವೆ. ಆದರೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಆ ರೀತಿ ನೀನು ಮನುಷ್ಯರ ಮೇಲೆ, ಪ್ರಭುಗಳ ಮೇಲೆ ಭರವಸೆ ಇಡುವುದಕ್ಕಿಂತ ಯೆಹೋವ ದೇವರಲ್ಲಿ ನೀನು ಭರವಸೆ ಇಡುವುದು ಒಳ್ಳೆಯದು ಎಂಬುದಾಗಿ ದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೌದು ನನ್ನ ಪ್ರಿಯ ದೇವಜನರೇ, ನಮ್ಮ ಕಷ್ಟದ ಸಂದರ್ಭದಲ್ಲಿಯೂ, ನಮ್ಮ ಕಣ್ಣೀರಿನಲ್ಲಿಯೂ, ನಮ್ಮ ಅನಾರೋಗ್ಯದಲ್ಲಿಯೂ ನಾವು ಮನುಷ್ಯರ ಸಹಾಯವನ್ನು ಯಾಚಿಸದೆ ಕರ್ತನ ಸಹಾಯವನ್ನೇ ಯಾಚಿಸೋಣ, ಕರ್ತನಿಗೇ ದೃಷ್ಟಿಸೋಣ. ತಾಯಿ ಮಗುವನ್ನು ಸಂತೈಸುವ ಹಾಗೆ ದೇವರು ನಮ್ಮನ್ನು ಸಂತೈಸಿ ನಮಗೆ ಆದರಣೆ ಕೊಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ತಾಯಿ ಮಗುವನ್ನು ಸಂತೈಸುವ ರೀತಿಯಲ್ಲಿ ನಾನು ನಿಮ್ಮನ್ನು ಸಂತೈಸುತ್ತೇನೆ ಎನ್ನುವಂತಹ ಅಭಯವಚನವನ್ನು, ಆದರಣೆಯ ಮಾತನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರ ದೇವ. ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಹೌದು ಸ್ವಾಮಿ, ನೀನು ಪ್ರೀತಿ ಸ್ವರೂಪನು, ನಿನ್ನ ಪ್ರೀತಿ ಆಳವಾದುದು. ನೀನು ಮಾನವರೆಲ್ಲರನ್ನ ಪ್ರೀತಿಸಿ ನಮಗಾಗಿಯೇ ಪ್ರಾಣವನ್ನು ಅರ್ಪಿಸಿದ್ದೇವ. ನಿನಗೆ ಕೊಂಡಾಡ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ಕರ್ತನೆ. ಅವರೆಲ್ಲರ ಜೀವಿತದಲ್ಲಿ
ಲೋಕದಲ್ಲಿಯೂ ಕೂಡ ನೀನೇ ಅವರಿಗೆ ತಾಯಿಯಾಗಿದ್ದುಕೊಂಡು ನಡೆಸು ಸ್ವಾಮಿ. ಅಪ್ಪ, ನಾವು ಯಾರು ಮನುಷ್ಯರ ಮೇಲೆ ಭರವಸೆ ಇಡದೆ, ಪ್ರಭುಗಳ ಮೇಲೆ ಭರವಸೆ ಇಡದೆ, ದೇವ ನಿನ್ನ ಮೇಲೆಯೇ ಭರವಸೆ ಇಟ್ಟು ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡು ಕರ್ತನೆ. ವಿಶೇಷವಾಗಿ ಚಿಕ್ಕ ಮಕ್ಕಳಿಗಾಗಿ ನಿನ್ನ ಹತ್ತಿರ ಬಂದು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಈ ಲೋಕದಲ್ಲಿರುವ ಎಲ್ಲ ಚಿಕ್ಕ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ನೀನು ಈ ಲೋಕದಲ್ಲಿರುವಾಗ ಚಿಕ್ಕ ಮಕ್ಕಳನ್ನು ಕನಿಕರಿಸಿ ಹತ್ತಿರಕ್ಕೆ ಕರೆದು ಅವುಗಳನ್ನು ಅಪ್ಪಿಕೊಂಡು ಆಶೀರ್ವದಿಸಿದ್ದೇವ. ಅದಕ್ಕಾಗಿ ಸ್ತೋತ್ರ. ಎಲ್ಲ ಪ್ರಿಯ ಮಕ್ಕಳನ್ನು ವಿಶೇಷವಾಗಿ ಇವತ್ತು ನಿನ್ನ ಪಾದದ ಸನ್ನಿಧಾನದಲ್ಲಿ ತರುತ್ತೇನಪ್ಪ. ಇವರೆಲ್ಲರ ಮೇಲೆ ನಿನ್ನ ಹಸ್ತವನ್ನಿಟ್ಟು ಇವರನ್ನು ಆಶೀರ್ವದಿಸು. ಇವರು ದೇಶದ ಆಸ್ತಿಯಾಗಿದ್ದಾರೆ ಕರ್ತನೆ. ಇವರನ್ನು ಆಶೀರ್ವದಿಸು. ಇವರ ಭವಿಷ್ಯತ್ತನ್ನು ರೂಪಿಸು ಕರ್ತನೆ. ಇವರ ಜೊತೆಗೆ ನೀನಿರು ಕರ್ತನೆ. ಇವರ ವಿದ್ಯಾಭ್ಯಾಸದಲ್ಲಿ ನೀನು ಸಹಾಯ ಮಾಡು. ಇವರಿಗೆ ದೈಹಿಕ ಆರೋಗ್ಯವನ್ನು ಕೊಟ್ಟು ದಯಪಾಲಿಸು ಯೇಸುವೆ. ನೀನು ಈ ಲೋಕದಲ್ಲಿರುವಾಗ ಮನುಷ್ಯರ ಮತ್ತು ದೇವರ ದಯ ನಿನ್ನ ಮೇಲೆ ಹೆಚ್ಚಾಗುತ್ತಾ ಬಂತು ಕರ್ತನೆ. ಯೇಸುವೆ, ನೀನು ಜ್ಞಾನ ಬಲದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದ ಹಾಗೆ ಎಲ್ಲ ಚಿಕ್ಕ ಮಕ್ಕಳನ್ನು ಕೂಡ ದೇಹ ಬಲದಲ್ಲಿ ಜ್ಞಾನ ಬಲದಲ್ಲಿ ವೃದ್ಧಿಯಾಗಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಇವರ ಜೊತೆಗೆ ನೀನಿದ್ದು ಇವರ ಭವಿಷ್ಯತನ್ನು ರೂಪಿಸಬೇಕಾಗಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.